We all know that flower is one of the most beautiful and attractive part of a plant. It not only helps in reproduction, but also it play an important role in conveying love, affection, grief, sorrow. ಹೀಗೆ ಫ್ಲವರ್ನ ನಾವು ಹುಟ್ಟಾಗ್ಲಿಂದ ಸಾಯೋ ತನಕ ಒಂದಲ್ಲ ಒಂದು ರೀತಿ ಉಪಯೋಗಿಸ್ತಾನೆ ಇರ್ತೀವಿ. ಹುಟ್ಟಾಗ ಸಂತೋಷ ವ್ಯಕ್ತಪಡಿಸೋದಕ್ಕೆ ಹೂ ಕೊಡ್ತೀವಿ, ಅದೇ ತರ ಸತ್ತಾಗ್ಲೂ ಕೂಡ ಹೂವಿಟ್ಟು ಕಳಿಸ್ಕೊಡ್ತೀವಿ. ಒಂದ್ ರೀತಿ ಹೇಳಬೇಕು ಅಂತಂದ್ರೆ ಹೂವು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಫ್ಲವರ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂತಹ ಬ್ರಾಂಚ್ಗೆ ಏನಂತ ಕರೀತಾರೆ? ದ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಫ್ಲವರ್ ಈಸ್ ಕಾಲ್ಡ್ ಆಂಥಾಲಜಿ. ಹೂವಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಶಾಸ್ತ್ರಕ್ಕೆ ಆಂಥಾಲಜಿ ಅಂತ ಕರಿತೀವಿ. ಅದೇ ತರ ಕಲ್ಟಿವೇಶನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಫಾರ್ ಆರ್ನಮೆಂಟಲ್ ಪರ್ಪಸ್ ಈಸ್ ಕಾಲ್ಡ್. ಅಲಂಕಾರಕ್ಕೋಸ್ಕರ ಏನಾದ್ರೂ ಹೂವನ್ನ ಕಲ್ಟಿವೇಟ್ ಮಾಡ್ತೋ ಅಂದ್ರೆ, ಗ್ರೋ ಮಾಡ್ತೋ ಅಂದ್ರೆ ಅದಕ್ಕೆ ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಫ್ಲೋರಿಕಲ್ಚರ್ ಕನ್ನಡದಲ್ಲಿ ಪುಷ್ಪ ಕೃಷಿ ಅಂತ ಕರೀತಾರೆ. Sexuality in plants was first reported by a German botanist named Rudolf Jacob Camerarius in the year 1694 in maize plants. ಪ್ಲಾಂಟ್ಸ್ಗೂ ಕೂಡ ಸೆಕ್ಷುವಲ್ ಫೀಲಿಂಗ್ಸ್ ಇರುತ್ತೆ, ಹಾಗೆ ಇವುಗಳಲ್ಲೂ ಕೂಡ ಸೆಕ್ಷುವಲ್ ಆಕ್ಟಿವಿಟೀಸ್ ನಡೆಯುತ್ತೆ ಅನ್ನೋದನ್ನ ಮೊಟ್ಟ ಮೊದಲನೇ ಬಾರಿಗೆ ತಿಳಿಸ್ಕೊಟ್ಟವ್ರು ಯಾರು ಅಂತಂದ್ರೆ ಜರ್ಮನಿಯ ಸಸ್ಯಶಾಸ್ತ್ರಜ್ಞ ರುಡಾಲ್ಫ್ ಜಾಕೋಬ್ Camerarius. He reported that stamen is the male sex organ, carpel is the female sex organ, and interaction between both these sex organs are very much essential for seed formation ಅಂತ ತಿಳಿಸ್ಕೊಡ್ತಾನೆ. Generally, we all know that plant body is a sporophyte. Sporo means spore, phyta means plant. The plant which produce spore, ಅದಕ್ಕೆ sporophyte ಅಂತ ಕರಿತೀವಿ, which is diploid in nature, and this diploid sporophytic plant body consists of flowers, and this is the structure which is mainly involved in sexual reproduction. ಹಾಗಾದ್ರೆ ಫ್ಲವರ್ ಅಂದ್ರೇನು? ವಾಟ್ ಇಸ್ ಮೆಂಟ್ ಬೈ ಫ್ಲವರ್? ನೋಡಿ, ಫ್ಲವರ್ ಮೀನ್ಸ್ it is nothing but a modified shoot meant for sexual reproduction. ಸ್ಟೆಮ್ಮಿನ ಮಾಡಿಫಿಕೇಶನ್ಗೆ ನಾವು ಫ್ಲವರ್ ಅಂತ ಕರಿತೀವಿ. ದ ನೇಮ್ ಮಾಡಿಫೈಡ್ ಶೂಟ್ ವಾಸ್ ಗಿವನ್ ಬೈ ಗಾಯ್ತ್ ಇನ್ ದ ಇಯರ್ 1899. 1899 ಇಸ್ವಿನಲ್ಲಿ ಗಾಯ್ತ್ ಅನ್ನೋರು ಫ್ಲವರ್ಗೆ ಮಾಡಿಫೈಡ್ ಶೂಟ್ ಅಂತ ಕರೀತಾರೆ. ವೈ ಹಿ ಕಾಲ್ಡ್ ಇಟ್ ಆಸ್ ಎ ಮಾಡಿಫೈಡ್ ಶೂಟ್? ಬಿಕಾಸ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಫ್ಲವರ್, ಫಾರ್ ಎಕ್ಸಾಂಪಲ್ ಇದನ್ನ ನಾವು ಒಂದು ಪ್ಲಾಂಟ್ ಬಾಡಿ ಅಂತ ಕನ್ಸಿಡರ್ ಮಾಡ್ತೋ ಅಂತಂದ್ರೆ ಈ ಅಪ್ಪರ್ ಪಾರ್ಟ್ ಏನಿದೆ ಇದನ್ನ ಶೂಟ್ ಅಂತ ಕರಿತೀವಿ ಅಥವಾ ಸ್ಟೆಮ್ ಅಂತ ಕರಿತೀವಿ. ಅದೇ ತರ ಲೋಯರ್ ಪಾರ್ಟ್ ನ ರೂಟ್ ಅಂತ ಕರಿತೀವಿ. ಸೊ ಫ್ಲವರ್ ಫಾರ್ಮೇಶನ್ ಆಗ್ಬೇಕಾದ್ರೆ ಏನಾಗುತ್ತೆ? ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಫ್ಲವರ್ ದ ಎಪಿಕಲ್ ಮೆರಿಸ್ಟಮ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಫ್ಲೋರಲ್ ಮೆರಿಸ್ಟಮ್ ಆರ್ ಫ್ಲವರ್ ಮೆರಿಸ್ಟಮ್. ಯೂಶಲಿ ಪ್ಲಾಂಟಿನ ಟಿಪ್ ನಲ್ಲಿ ಒಂದು ಮೆರಿಸ್ಟಮ್ ಇರುತ್ತೆ, ಅದಕ್ಕೆ ನಾವು ಎಪಿಕಲ್ ಮೆರಿಸ್ಟಮ್ ಅಂತ ಕರಿತೀವಿ. ಈ ಮೆರಿಸ್ಟಮ್ ಕೆಲಸ ಏನು ಅಂತಂದ್ರೆ, ಮೆರಿಸ್ಟಮ್ ಅಂದ್ರೆ ಏನು ಅಂತಂದ್ರೆ ದೀಸ್ ಆರ್ ಅನ್ಡಿಫರೆನ್ಶಿಯೇಟೆಡ್ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಅಂಡರ್ಗೋಸ್ ರ್ಯಾಪಿಡ್ ಡಿವಿಷನ್ ಟು ಫಾರ್ಮ್ ನ್ಯೂ ಸೆಲ್ಸ್. ಯಾವಾಗ ನ್ಯೂ ಸೆಲ್ಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೋ ಪ್ಲಾಂಟ್ ಗ್ರೋತ್ ಏನಾಗುತ್ತೆ? ಪ್ಲಾಂಟ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗ್ಬೇಕು, ಹೌದಲ್ವಾ? ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಫ್ಲವರ್ ಇದೇ ಎಪಿಕಲ್ ಮೆರಿಸ್ಟಮ್ ಫ್ಲೋರಲ್ ಮೆರಿಸ್ಟಮ್, ಫ್ಲವರ್ ಮೆರಿಸ್ಟಮ್ ಆಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಸ್ ಎ ರಿಸಲ್ಟ್ ದ ಮೈನ್ ಆಕ್ಸಿಸ್ ಆಫ್ ದ ಸ್ಟೆಮ್ ಗೆಟ್ಸ್ ಕಂಡೆನ್ಸ್ಡ್ ಅಲಾಂಗ್ ವಿತ್ ಇಂಟರ್ನೋಡಲ್ ರೀಜನ್ ಆಲ್ಸೋ ಬಿಕಮ್ ಕಂಡೆನ್ಸ್ಡ್. ಮೈನ್ ಆಕ್ಸಿಸ್ ಏನಿದೆ ಅದು ಶಾರ್ಟನಿಂಗ್ ಆಗ್ತಾ ಬರುತ್ತೆ, ಅದ್ರ ಜೊತೆಗೆ ಇಂಟರ್ನೋಡಲ್ ರೀಜನ್ ಕೂಡ ಶಾರ್ಟನಿಂಗ್ ಆಗ್ತಾ ಬರುತ್ತೆ. ಅಂಡ್ ಇನ್ಸ್ಟೆಡ್ ಆಫ್ ಲೀವ್ಸ್ ಫ್ರಮ್ ದ ನೋಡಲ್ ರೀಜನ್, ಯೂಶಲಿ ಈ ನೋಡಲ್ ರೀಜನ್ ಅಲ್ಲಿ ಲೀವ್ಸ್ ಕೂಡ ಅರೈಸ್ ಆಗಬೇಕು. ಎಲೆ ಎಲ್ಲಿ ಅರೈಸ್ ಆಗುತ್ತೋ ಸ್ಟೆಮ್ ಮೇಲೆ ಆ ರೀಜನ್ಗೆ ನಾವು ನೋಡ್ ಅಂತ ಕರಿತೀವಿ. ಬಟ್ ಹಿಯರ್ ಡ್ಯೂರಿಂಗ್ ಫ್ಲವರ್ ಫಾರ್ಮೇಶನ್ ಲೀಫಿಗೆ ಬದಲಾಗಿ ಅದರ್ ಫ್ಲೋರಲ್ ಪಾರ್ಟ್ಸ್ ವರ್ ಅರೈಸ್ಡ್. ಫ್ಲವರಿನ ಪಾರ್ಟ್ಸ್ಗಳು ಅರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಒನ್ಸ್ ದ ಫ್ಲವರ್ ಈಸ್ ಫಾರ್ಮ್, ಯಾವಾಗ ಫ್ಲವರ್ ಫಾರ್ಮೇಶನ್ ಆಗುತ್ತೋ ದೇರ್ ಇಸ್ ನೋ ಫರ್ದರ್ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಮೆರಿಸ್ಟಮ್ ತನ್ನ ಆಕ್ಟಿವಿಟಿಯನ್ನ ಸ್ಟಾಪ್ ಮಾಡುತ್ತೆ, ಮತ್ತೆ ತನ್ನ ಆಕ್ಟಿವಿಟಿಯನ್ನ ಕಂಟಿನ್ಯೂ ಮಾಡೋದಿಲ್ಲ. ಹಾಗಾದ್ರೆ ಒಂದು ಫ್ಲವರು ಯಾವ್ದ್ರಿಂದ ಅರೈಸ್ ಆಗ್ತಾ ಇದೆ?
ಸ್ಟೆಮ್ ಇಂದ ತಾನೇ ಅರೈಸ್ ಆಗ್ತಾ ಇರೋದು. ಸ್ಟೆಮ್ ಏನಾಯ್ತು ಇಲ್ಲಿ ಫ್ಲವರ್ ಆಗಿ ಬದಲಾಗ್ತಾ ಇದೆ, ಹೌದಾ? ಹಾಗಾಗಿ ನಾವು ಫ್ಲವರ್ ಏನಂತ ಕರಿತೀವಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಮಾಡಿಫೈಡ್ ಸ್ಟೆಮ್. ಏನಕ್ಕೆ ಹೆಲ್ಪ್ ಮಾಡ್ತಾ ಇದೆ ಈ ಮಾಡಿಫೈಡ್ ಶೂಟು? ಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದೆ, ಹೌದಾ? ಸೊ ಹೆನ್ಸ್ flower is defined as it is a modified shoot helps in or meant for sexual reproduction. ಹಾಗಾದ್ರೆ ಇಂತಹ ಫ್ಲವರಿನ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಫ್ಲವರು ಏನೇನು ಪಾರ್ಟ್ಸ್ಗಳನ್ನ ಒಳಗೊಂಡಿದೆ, ಅದೇ ತರ ಹೇಗೆ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ಇವತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತಕ್ಕಂತಹ ಚಾಪ್ಟರ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟುಡೇ ಇನ್ ದಿಸ್ ಸೆಷನ್ ಇನ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, let us discuss the structure of a typical bisexual flower. ಫಸ್ಟ್ ನಾನು ಡಯಾಗ್ರಾಮ್ನ ಬರೀತೀನಿ, ಬರ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ.
A typical flower consists of 4 different parts, namely calyx, corolla, androecium and gynoecium. First of all, calyx ಗೆ ಬಂತು ಅಂತಂದ್ರೆ it is the outermost whorl or outermost part of the flower. ಒಂದು ಫ್ಲವರ್ ನಲ್ಲಿ outermost part ಯಾವುದು ಅಂತಂದ್ರೆ ಅದು calyx. Calyx is also called as sepal. calyx ಗೆ ಸೆಪಲ್ ಅಂತಾನೂ ಕೂಡ ಕರೀತಾರೆ. ಆದ್ರೆ calyx ಮತ್ತೆ ಸೆಪಲ್ ಎರಡು ಒಂದೇ ಅಲ್ಲ, ಸ್ವಲ್ಪ ಡಿಫರೆನ್ಸ್ ಇದೆ. ಏನು ಅಂತಂದ್ರೆ calyx ಮೀನ್ಸ್ ಗ್ರೂಪ್ ಆಫ್ ಸೆಪಲ್ಸ್ ಇನ್ ಎ ಫ್ಲವರ್. ಒಂದು ಫ್ಲವರ್ ನಲ್ಲಿ ಇರ್ತಕ್ಕಂತಹ ಸೆಪಲ್ಸ್ ಗಳ ಗುಂಪಿಗೆ calyx ಅಂತ ಕರಿತೀವಿ. ಹಾಗಾದ್ರೆ ಸೆಪಲ್ ಅಂದ್ರೆ ಇಂಡಿವಿಜುವಲ್ ಯೂನಿಟ್ ಆರ್ ಸಿಂಗಲ್ ಮೆಂಬರ್ ಆಫ್ calyx ಈಸ್ ಕಾಲ್ಡ್ ಸೆಪಲ್. calyx ಅಲ್ಲಿ ಇರೋ ಒಂದೊಂದು ಇಂಡಿವಿಜುವಲ್ ಮೆಂಬರಿಗೆ ಸೆಪಲ್ ಅಂತ ಕರಿಬೇಕು. ಇದ್ರ ಫಂಕ್ಷನ್ ಏನು ಅಂತಂದ್ರೆ ಆಸ್ ಇಟ್ ಈಸ್ ಲೀಫ್ ಲೈಕ್ ಇನ್ ನೇಚರ್, ನೋಡೋದಕ್ಕೆ ಒಂದ್ ರೀತಿ ಎಲೆ ತರ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. In addition to this, it protects the innermost part during bud condition. Bud condition ಇರಬೇಕಾದ್ರೆ inner part ಗೆ ಪ್ರೊಟೆಕ್ಷನ್ ನ ಪ್ರೊವೈಡ್ ಮಾಡುತ್ತೆ. After calyx, the next part is corolla. It is the second outermost and attractive part of the flower. ಒಂದು ಫ್ಲವರ್ ನಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಯಾವುದು ಅಂದ್ರೆ ಅದು corolla. Corolla means group of petals in a flower. ಅದಕ್ಕೆ corolla ಅಂತ ಕರಿತೀವಿ. ಹಾಗಾದ್ರೆ ಪೆಟಲ್ ಅಂದ್ರೆ ಸಿಂಗಲ್ ಮೆಂಬರ್ ಆಫ್ ಕರೋಲಾ ಈಸ್ ಕಾಲ್ಡ್ ಪೆಟಲ್. ಒಂದೊಂದು ಸಿಂಗಲ್ ಮೆಂಬರಿಗೆ ಪೆಟಲ್ ಅಂತ ಕರಿತೀವಿ. ಇದ್ರ ಫಂಕ್ಷನ್ ಏನು ಅಂತಂದ್ರೆ ಆಸ್ ಇಟ್ ಈಸ್ ಕಲರ್ಫುಲ್ ಇಟ್ ಅಟ್ರಾಕ್ಟ್ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. ಕಲರ್ಫುಲ್ ಆಗಿರೋದ್ರಿಂದ ಇದು ಇನ್ಸೆಕ್ಟ್ ನ ಪರಾಗಸ್ಪರ್ಶ ಕ್ರಿಯೆಗೆ ಪಾಲಿನೇಷನ್ ಪರ್ಪಸ್ಗೋಸ್ಕರ ಅಟ್ರಾಕ್ಟ್ ಮಾಡುತ್ತೆ. ಅಂಡ್ ಆಫ್ಟರ್ ಕರೋಲಾ ದ ನೆಕ್ಸ್ಟ್ ಪಾರ್ಟ್ ಈಸ್ ಆಂಡ್ರೀಶಿಯಂ. ನೋಡಿ, ಮೀನಿಂಗ್ ತಿಳ್ಕೊಂಡ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ಆಂಡ್ರೋ ಅಂದ್ರೆ ಅರ್ಥ ಇನ್ ಗ್ರೀಕ್ ವರ್ಡ್ ಇದು. ಇನ್ ಗ್ರೀಕ್ ಆಂಡ್ರೋ ಮೀನ್ಸ್ ಮೇಲ್ ಅಂಡ್ ಇನ್ ಲ್ಯಾಟಿನ್ ಓಕಿಯಾನ್ ಮೀನ್ಸ್ ಹೌಸ್. ಸೊ ಆಂಡ್ರೀಶಿಯಂ ಇಸ್ ದಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಒಂದು ಫ್ಲವರ್ ನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂದ್ರೆ ಅದು ಆಂಡ್ರೀಶಿಯಂ. ಆಂಡ್ರೀಶಿಯಂ ಮೀನ್ಸ್ ಗ್ರೂಪ್ ಆಫ್ ಸ್ಟೇಮನ್ಸ್ ಇನ್ ಎ ಫ್ಲವರ್. ಅದಕ್ಕೆ ಆಂಡ್ರೀಶಿಯಂ ಅಂತ ಕರಿತೀವಿ. ಹಾಗಾದ್ರೆ ಸ್ಟೇಮನ್ ಅಂದ್ರೆ ಸಿಂಗಲ್ ಮೆಂಬರ್ ಆಫ್ ಆಂಡ್ರೀಶಿಯಂ ಈಸ್ ಕಾಲ್ಡ್ ಸ್ಟೇಮನ್. ಅಂಡ್ ಸ್ಟೇಮನ್ ಇಸ್ ದಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ದಿ ಫ್ಲವರ್. ಅಂಡ್ ಫೈನಲಿ the last part, that is gynoecium. Gynoecium is the female reproductive part of the flower. Androecium ಯಾವ ರೀತಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಅದೇ ತರ ಒಂದು ಫ್ಲವರ್ ನಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂದ್ರೆ ಅದು ಗೈನೀಷಿಯಂ. ಗೈನೀಷಿಯಂ ಅಂದ್ರೆ ಗ್ರೂಪ್ ಆಫ್ ಕಾರ್ಪೆಲ್ಸ್ ಆರ್ ಗ್ರೂಪ್ ಆಫ್ ಪಿಸ್ಟಲ್ಸ್ ಇನ್ ಅ ಫ್ಲವರ್ ಈಸ್ ಕಾಲ್ಡ್ ಗೈನೀಷಿಯಂ. ಹಾಗಾದ್ರೆ ಕಾರ್ಪೆಲ್ ಅಂದ್ರೆ ಸಿಂಗಲ್ ಮೆಂಬರ್ ಆರ್ individual unit of gynoecium is called carpel, and carpel is the female reproductive organ of the flower. Out of all these 4 parts, yavyavadu? One is calyx, corolla, androecium and gynoecium, right? So out of all these 4, androecium and gynoecium together called as reproductive whorl. ಇದೆರಡನ್ನು ಒಟ್ಟಾರೆಯಾಗಿ ಸೇರಿಸಿ ರಿಪ್ರೊಡಕ್ಟಿವ್ ವರ್ಲ್ ಅಂತ ಕರಿತೀವಿ, ಅಥವಾ ಎಸೆನ್ಷಿಯಲ್ ವರ್ಲ್ ಅಂತ ಕರಿತೀವಿ. ಬಿಕಾಸ್ ಯಾಕೆ ಅಂತಂದ್ರೆ both these parts, androecium ಆಗಿರ್ಬೋದು gynoecium ಆಗಿರ್ಬೋದು, both these organs are very much essential for performing sexual reproduction. ಒಂದು ಪ್ಲಾಂಟ್ ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡಿಬೇಕು ಅಂತಂದ್ರೆ ಇದೆರಡೂ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಇದಿಲ್ಲ ಅಂತಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯೋದೇ ಇಲ್ಲ. ಸೊ ಇದೆರಡೂ ಕೂಡ ರಿಪ್ರೊಡಕ್ಷನ್ ಗೆ ಹೆಲ್ಪ್ ಮಾಡೋದ್ರಿಂದ ಇದನ್ನ ರಿಪ್ರೊಡಕ್ಟಿವ್ ವರ್ಲ್ ಅಂತ ಕರಿತೀವಿ. ಜೊತೆಗೆ ಇದೆರಡೂ ಕೂಡ ರಿಪ್ರೊಡಕ್ಷನ್ ಗೆ ಅತ್ಯವಶ್ಯಕವಾದುದು, ಹಾಗಾಗಿ ಇದಕ್ಕೆ ಎಸೆನ್ಷಿಯಲ್ ವರ್ಲ್ ಅಂತ ಕರಿತೀವಿ. ಅದೇ ತರ calyx and corolla are together called as non-essential whorl. Non-essential whorl or accessory whorl. ನೋಡಿ, calyx ಮತ್ತೆ corolla ನ
ಆಕ್ಸೆಸರಿ ವರ್ಲ್ ಅಂತ ಕರೀತಾರೆ ಅಥವಾ ನಾನ್ ಎಸೆನ್ಷಿಯಲ್ ವರ್ಲ್ ಅಂತ ಕರೀತಾರೆ. ಆಕ್ಸೆಸರಿ ಅಂದ್ರೆ ಅರ್ಥ ಹೆಲ್ಪಿಂಗ್. ಯಾಕೆ ಇದನ್ನ ಹೆಲ್ಪಿಂಗ್ ವರ್ಲ್ ಅಂತ ಕರೀತಾರೆ ಅಂತಂದ್ರೆ ಕೆಲಿಕ್ಸ್ ಅಂಡ್ ಕರೋಲಾ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಆದ್ರೆ ಇಂಡೈರೆಕ್ಟ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದಾ? ಹೇಗೆ? ಒಂದು ಪ್ರೊಟೆಕ್ಷನ್ ಕೊಡುತ್ತೆ, ಅದ್ರ ಜೊತೆಗೆ ಇನ್ಸೆಕ್ಟ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ ಪಾಲಿನೇಷನ್ ಪರ್ಪಸ್ಗೋಸ್ಕರ. ಹೌದಾ? ಹಾಗಾದ್ರೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಿದ್ಯಾ ಕೆಲಿಕ್ಸ್ ಮತ್ತೆ ಕರೋಲಾ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯೋದಕ್ಕೆ? ಅದಕ್ಕೋಸ್ಕರ ಇದಕ್ಕೆ ನಾವು ಹೆಲ್ಪಿಂಗ್ ವರ್ಲ್ ಅಂತ ಕರಿತೀವಿ ಅಥವಾ ಆಕ್ಸೆಸರಿ ವರ್ಲ್ ಅಂತ ಕರಿತೀವಿ. ಅಂಡ್ ಯಾಕೆ ನಾನ್ ಎಸೆನ್ಷಿಯಲ್ ವರ್ಲ್ ಅಂತ ಕರೀತಾರೆ ಅಂತಂದ್ರೆ ಇದು ಇಲ್ದಲೇ ಇದ್ರೂ ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನ್ ಎಸೆನ್ಷಿಯಲ್ ವರ್ಲ್ ಅಂತ ಕರಿತೀವಿ. ಸೊ ಆಲ್ ದೀಸ್ 4 ಪಾರ್ಟ್ಸ್, ಕೆಲಿಕ್ಸ್ ಆಗಿರ್ಬೋದು, ಕರೋಲಾ ಆಗಿರ್ಬೋದು, ಆಂಡ್ರಿಷಿಯಂ ಆಗಿರ್ಬೋದು, ಗೈನಿಷಿಯಂ ಆಗಿರ್ಬೋದು, ಆಲ್ ದೀಸ್ 4 ಪಾರ್ಟ್ಸ್ ಆರ್ ಅರೇಂಜ್ಡ್ ಆನ್ ದಿ ಎಕ್ಸ್ಪ್ಯಾಂಡೆಡ್ ಟಿಪ್ ಆಫ್ ದಿ ಪೆಡಿಸಿಲ್. ನೋಡಿ, ಪೆಡಿಸಿಲಿನ ಟಿಪ್ ಏನಾಗಿದೆ, ಇಲ್ಲಿ ಸ್ವಲ್ಪ ಬಲ್ಜ್ ಆಗಿದೆ, ಎಕ್ಸ್ಪ್ಯಾಂಡ್ ಆಗಿದೆ. ಕರೆಕ್ಟಾ? ದಟ್ ಎಕ್ಸ್ಪ್ಯಾಂಡೆಡ್ ಟಿಪ್ ಆಫ್ ದಿ ಪೆಡಿಸಿಲ್ ಈಸ್ ಕಾಲ್ಡ್ ಥಲಾಮಸ್. ನೋಡಿ, ಯಾಕೆ ಥಲಾಮಸ್ ಅಂತ ಕರೀತಾರೆ ಅಂತಂದ್ರೆ ಇನ್ ಲ್ಯಾಟಿನ್ ಥಲಾಮಸ್ ಮೀನ್ಸ್ ರೆಸ್ಟ್ ರೂಮ್ ಆರ್ ಸ್ಲೀಪಿಂಗ್ ಚೇಂಬರ್. ನೋಡಿ, ಇಲ್ಲಿ ಎಲ್ಲಾ ಬೇರೆ ಬೇರೆ ಪಾರ್ಟ್ಸ್ಗಳು ಇದ್ರ ಮೇಲೆ ರೆಸ್ಟ್ ಮಾಡ್ತಾ ಇದೆಯಾ, ಅದಕ್ಕೆ ಇದನ್ನ ಥಲಾಮಸ್ ಅಂತ ಕರಿತೀವಿ. ಅದೇ ತರ ಈ ಥಲಾಮಸ್ಸಿಗೆ ಇನ್ನೂ ಒಂದು ಹೆಸರಿದೆ, ಟೋರಸ್. ಟೋರಸ್ ಅಂತಾನು ಕೂಡ ಕರೀತಾರೆ. ಟೋರಸ್ ಅಂದ್ರೆ ಅಗೈನ್ ಇನ್ ಲ್ಯಾಟಿನ್ ಟೋರಸ್ ಮೀನ್ಸ್ ಸ್ವೆಲ್ಲಿಂಗ್ ಅಂತ ಅರ್ಥ. ನೋಡಿ, ಸ್ವಲ್ಪ ಬಲ್ಜ್ ಆಗಿದೆ ಈ ಪಾರ್ಟ್. ಹೌದಾ? ಅದಕ್ಕೆ ಇದನ್ನ ಟೋರಸ್ ಅಂತ ಕರೀತಾರೆ. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ರಿಸೆಪ್ಟಕಲ್. ರಿಸೆಪ್ಟಕಲ್ ಮೀನ್ಸ್ ಎನ್ಲಾರ್ಜ್ಡ್ ಪಾರ್ಟ್ ದಟ್ ಹೋಲ್ಡ್ ಸಮಥಿಂಗ್. ನೋಡಿ, ಇಲ್ಲಿ ಒಂದು ಪಾರ್ಟ್ ಏನಾಗಿದೆ, ಸ್ವಲ್ಪ ಎನ್ಲಾರ್ಜ್ ಆಗಿದೆ, ಬಲ್ಜ್ ಆಗಿದೆ, ಅಂಡ್ ದಟ್ ಬಲ್ಜ್ಡ್ ಪಾರ್ಟ್ ಸಮಥಿಂಗ್ ನ ಹೋಲ್ಡ್ ಮಾಡಿದೆ. ಹೌದಾ? ಅದಕ್ಕೋಸ್ಕರ ಇದನ್ನ ರಿಸೆಪ್ಟಕಲ್ ಅಂತಾನು ಕೂಡ ಕರಿತೀವಿ. ಥಲಾಮಸ್ ಅಂದ್ರೂ ಒಂದೇ, ಟೋರಸ್ ಅಂದ್ರೂ ಒಂದೇ, ರಿಸೆಪ್ಟಕಲ್ ಅಂದ್ರೂ ಒಂದೇ. ಸೊ ಈ ರೀತಿ ಥಲಾಮಸ್ ಪಾರ್ಟ್ ಇರಬೇಕು ಅಂತಂದ್ರೆ ಮೊದಲು ಇದಕ್ಕೆ ಒಂದು ಸ್ಟಾಕ್ ಇರಬೇಕು, ಒಂದು ಹೋಲ್ಡರ್ ಇರಬೇಕು ಫ್ಲವರ್ಗೆ. ಹೌದಾ? ಸೊ ದಟ್ ಸ್ಟಾಕ್ ಆಫ್ ದಿ ಫ್ಲವರ್ ಈಸ್ ಕಾಲ್ಡ್ ಪೆಡಿಸಿಲ್. ಆ ಫ್ಲವರಿನ ಸ್ಟಾಕಿಗೆ, ಹೂವಿನ ತೊಟ್ಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಪೆಡಿಸಿಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಎ ಟಿಪಿಕಲ್ bisexual flower.